ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹ್ಯಾಪಿ ಸಂಡೇ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಎಲ್ಲರದ್ದು ಟೀ ಆಯಿತಾ? ಏನು ಸ್ಪೆಷಲ್? ನನಗೆ ಅಂತ ಇವತ್ತು ಇದು ಚಪಾತಿ ಮಾಡಿದ್ದೆ ಆಯಿತಾ. ಚಿಕನ್ ಸಾರು ಮತ್ತು ಚಪಾತಿ ಸೂಪರ್ ಕಾಂಬಿನೇಷನ್, ತುಂಬ ಚೆಂದ ಇತ್ತು. ಸಾರಿ ತಿಂದೆ, 3 ಚಪಾತಿ ತಿಂದೆ ಗೈಸ್. ಹಾಗೆ ಇವಾಗ ನನಗೆ ಸ್ಟಿಚಿಂಗ್ ಇಲ್ಲಿ ರಾಶಿಟ್ಟಿದ್ದಾನೆ. ಇದೆಲ್ಲ ನನ್ನದೇ ಸ್ಟಿಚಿಂಗ್. ಅದು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗೋದು. ಅಂದರೆ ರೆಡಿಮೇಡ್ ತಗೊಂಡ್ರೆ ಉಂಟಲ್ಲ, ಇಲ್ಲಿ ಶೋಲ್ಡರೆಲ್ಲ ಇಷ್ಟಿರ್ತದೆ, ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಮತ್ತೆ ಕೂರಿಸಬೇಕು. ರೆಡಿಮೇಡ್ ಟಾಪ್ಸ್ ಸ್ವಲ್ಪ ಕಮ್ಮಿನೇ ನಾನು ತಗೊಳ್ಳೋದು, ಜಾಸ್ತಿ ಸ್ಟಿಚ್ಚೇ ಮಾಡೋದು. ಸೊ ತುಂಬ ಇಷ್ಟ ಆದರೆ ತಗೊಳ್ತೀನಿ ನಾನು. ಹಾಗೆ ನಿನ್ನೆ ನನ್ನ ಮಿಷನ್ ಹಾಳಾಗಿತ್ತು. ಇದು ಮೋಟ್ರು ಹೋಗಿತ್ತು, ಎಂಥದ್ದು ಅದರದ್ದು ಕಾಯಿಲ್ ಹೋಗಿತ್ತು. ಹಾಗೆ ನಿನ್ನೆ ಅಷ್ಟೇ ಸರಿ ಮಾಡಿಸ್ಕೊಂಡು ತಂದಿದ್ದೇನೆ. ಸೊ ಇವಾಗ ಫಿಟ್ ಮಾಡಬೇಕು. ಹಾಗೆ ಫಿಟ್ ಮಾಡುವ ಗೈಸ್. ಮತ್ತು ನಿನ್ನೆ ತುಂಬ ಪರ್ಚೇಸ್ ಮಾಡಿದ್ದೆ ಆಯಿತಾ. ನೋಡಿ, ವೈಟ್ ಕ್ಲಿಪ್ಪು, ಇದೊಂದು ತುಂಬ ಇಷ್ಟ ಆಯಿತು ನನಗೆ. ಕ್ಲಿಪ್ಪು ಮತ್ತು ಇದು ಮೊನ್ನೆ ತಗೊಂಡದ್ದು ಇಯರಿಂಗ್ ವೈಟ್, ಅದೊಂದು ಡ್ರೆಸ್ಸಿಗೆ ಮ್ಯಾಚಿಗೆ. ಮತ್ತು ನೋಡಿ ವೈಟ್ ಕಲರ್, ಇದೊಂದು ಪಿಂಕ್ ಕಲರ್. ಇದೊಂದು ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡಿದ್ದು. ಬೇರೆ ಡ್ರೆಸ್ಸಿಗೆ ಸಹ ವೈಟ್ ಮ್ಯಾಚ್ ಆಗ್ತಾಯಿಲ್ಲ ಅಂತ ವೈಟ್ ಸ್ಟಿಕ್ಕರ್. ಹಾಗೆ ಮತ್ತೊಂದು ಬಳೆ ತಗೊಂಡಿದ್ದೆ, ತುಂಬ ಕಾಸ್ಟ್ಲಿದ್ದು, ಬ್ಯಾಸ್ಲೆಟ್ ಟೈಪ್ ಇದು. ಹಾಗೆ ತುಂಬ ಕ್ಲಿಯರ್ ಇಲ್ಲ ಅಲ್ಲ. ಇರು ಒಂದು ನಿಮಿಷ. ಯಾವಾಗ ಕ್ಲಿಯರೇ ಇರಲಿಲ್ಲ ಮಾರೆ. ಎಂತ ಮಾಡು ಅಲ್ಲ ನೋಡುವ. ನಾನು ತಲೆಗೆ ಫುಲ್ಲು ಎಣ್ಣೆ ಹಾಕಿದ್ದೇನೆ. ಸಂಡೇ ಅಲ್ವಾ, ನೆನ್ನೆ ನೈಟ್ ಹಾಕಿದ್ದೆ ನಾನು, ಸ್ವಲ್ಪ ಎಣ್ಣೆ ಇರಲಿ ಅಂತ. ಹಾಗೆ ಮತ್ತು ಇದು ಸ್ನಾನ ಮಾಡುವಾಗ ಚೆಂದ ತೊಳಿಬೇಕು ಅಷ್ಟೇ. ಹಾಗೆ ಖರಾಬಾಗಿ ಕಾಣ್ತಾ ಇದೆ, ಒಂಥರ ಚಂಡಿಕೋರಿ ಥರ ಕಾಣ್ತಾ ಇದ್ದೇನೆ ಅಲ್ಲ ಗೈಸ್. ಸ್ಟ್ಯಾಂಡಲ್ಲಿ ಫಿಕ್ಸ್ ಮಾಡುವ, ಬೇಗ ಬೇಗ ಮಾಡಬೇಕು. ಸಾಂಗ್ ಬೇರೆ ಪ್ರಾಕ್ಟೀಸ್ ಮಾಡಲಿಕ್ಕಿದೆ, ನಾಳೆ ಪ್ರೋಗ್ರಾಮ್ಸ್ ಇದೆ, ಭಕ್ತಿಗೀತೆ ಪ್ರೋಗ್ರಾಮ್. ಹಾಗೆ ತುಂಬ ಕೋರಸ್ ಎಲ್ಲ ಕರೀಲಿಕ್ಕೆ ತುಂಬ ಇದೆ. ಸೊ ಒಂದೊಂದೇ ಇವಾಗ ಇಲ್ಲಿ ಪ್ಲೇ ಮಾಡಿ ಆಚೆ ಸ್ಟಿಚ್ ಮಾಡೋದು, ಇಲ್ಲಿ ಪ್ಲೇ ಮಾಡೋದು, ಆಚೆ ಸ್ಟಿಚ್ ಮಾಡೋದು. ಗೈಸ್, ನಾನು ಮೊನ್ನೆ ಇಲ್ಲಿ ಮೆಟ್ಟಿ ಸ್ಟಿಚ್ ಮಾಡಿದ್ದೆ ನೋಡಿ, ಅರ್ಜೆಂಟ್ ಇರೋದಕ್ಕೆ. ಇಲ್ಲಿ ಅಷ್ಟು ಕ್ಲಿಯರ್ ಇಲ್ಲ, ಈಚೆ ಇಟ್ಟರೆ ಕ್ಲಿಯರ್ ಆಗಿ ಕಾಣ್ಬೋದು. ಎಸ್, ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಆ ಆ್ಯಂಗಲಲ್ಲಿ ಇಟ್ಟಿದ್ದೆ ಕ್ಯಾಮರಾ, ಸೊ ಅದರಲ್ಲಿ ಚೆಂದ ಕಾಣ್ತಾ ಇರಲಿಲ್ಲ, ಒಂಥರ ಕಾಣ್ತಿತ್ತು. ಹಾಗೆ ಫೋಕಸ್ ಆಗ್ತಿತ್ತು, ಬ್ರೈಟ್ನೆಸ್ ಅದು ಆಚೆಯಿಂದ ಬೆಳಕು ಇರ್ತದಲ್ಲ, ಹಾಗೆ ಈಚೆ ಸೈಡಿಂದ ಇಟ್ಟೆ. ಇವಾಗ ಕ್ಲಿಯರ್ ಆಗಿ ಕಾಣ್ತೈತೆ ಅಲ್ವಾ. ನಂದೊಂದು ಡ್ರೀಮ್ ಇದೆ, ಇನ್ನೊಂದು ದೊಡ್ಡ ಮಿಷನ್ ಅಂತಾರೆ, ಜಾಕ್ ಮಿಷನ್ ತಗೊಳ್ಬೇಕು ಅಂತ. ನಿನ್ನೆ ಇದನ್ನು ರಿಪೇರಿ ಮಾಡಿಸುವಾಗ ಕೇಳಿದೆ ಎಷ್ಟಾಗ್ತದೆ ಅಂತ. 23,500 ಆಗ್ತದಂತೆ. ಸೊ ಇಷ್ಟಿದು ಡ್ರೀಮ್ ತಗೊಳ್ಬೇಕು ಅಂತ ಇದ್ದೇನೆ. ಕೇಳಿದೆ ಲೋನಿದು ಆಪ್ಷನ್ ಇದೆಯಾ ಅಂತ. ಲೋನಿದು ಆಪ್ಷನ್ ಉಂಟಂತೆ. ಯಾವುದು ಗೊತ್ತುಂಟ? ಬಜಾಜ್ ಅವ್ರದ್ದು ಲೋನ್ ಮಾಡಿದರೆ ಉಂಟಲ್ಲ, ಯಪ್ಪ, ನಾನೊಂದು ಲೋನ್ ಮಾಡಿ ಸೋತೋಗಿದ್ದೇನೆ ಗೈಸ್. ಹಾಗೆ ಬಜಾಜ್ ಅಂತ ಹೇಳಿದರೆ ನಾನು ನಡು ರಾತ್ರಿಯಲ್ಲಿ ನನಗೆ ಕೇಳಿದರು ಟಪ್ಪ ಎದ್ದು ನಿಲ್ತೇನೆ, ಯಾಕಂದರೆ ಅಷ್ಟು ಗುಂಡಾಂತರ ಆಗಿ ಹೋಗಿದೆ ನಾನು ಬಜಾಜ್ ಲೋನಿಂದ. ದಯವಿಟ್ಟು ಯಾರು ಕೂಡ ಬಜಾಜ್ ಲೋನ್ ಮಾಡಬೇಡಿ ಆಯಿತಾ. ಬಜಾಜಿನವ್ರು ಯಾರಾದರೂ ನೋಡಿದರೂ ಪರವಾಗಿಲ್ಲ, ಯಾಕಂದರೆ ನಾನು ಅದರ ಡಾಕ್ಯುಮೆಂಟ್ ಸಮೇತ ನಾನು ಕೊಡಲಿಕ್ಕೆ ತಯಾರಿದ್ದೇನೆ. ಎಷ್ಟು ನನಗೆ ಲಾಸ್ ಆಗಿದೆ, ನನಗೆಷ್ಟು ಲಾಸ್ ಆಗಿದೆ, ಎಷ್ಟು ಅದರಿಂದ ಬೈಗಲ್ ತಿಂತೇನೆ ಎಲ್ಲಾನು ನನಗೆ ಗೊತ್ತು. ನಾನು ಫುಲ್ ಲೈಫಲ್ಲಿ ಸಫರ್ ಆದದ್ದೇ
ಬಜಾಜಿನ ಒಂದು ಲೋನಿಂದಾಗಿ. ಸೊ ತುಂಬ ಅದರಿಂದ ತುಂಬ ನೋವು ತಿಂದೇನೆ ಗೈಸ್. ಯಾರು ಕೂಡ ಎಷ್ಟೇ ಅರ್ಜೆಂಟ್ ಇರಲಿ, ಬಜಾಜಿನವರು ಇವತ್ತು ಕೇಳ್ತಾರೆ ಇದು ಎಂತಾನೆ ನಿಮಗೆ ಲೋನ್ ಬೇಕಾ, ಪರ್ಸನಲ್ ಲೋನ್ ಬೇಕಾ ಅಂತ ಕೇಳಿ ನಮಗೆ ತಕ್ಷಣ ತಂದು ಮನೆಗೆ ತಂದು ಕೊಡ್ತಾರೆ, ಅದೆಲ್ಲ ಓಕೆ. ಆದರೆ ಆದ ನಂತರ ನಮ್ಮನ್ನೊಂದು ಜೀವ ತಿಂತಾರೆ ನೋಡಿ, ನಮ್ಮ ಆಸ್ತಿ ಎಲ್ಲನೂ ಬರ್ಬರಾಗಬೇಕು ಅಷ್ಟು ಅಮೌಂಟ್ ತಿಂತಾರೆ ಅವರು. ಫಸ್ಟಿಗೆ ಹೇಳ್ತಾರೆ ನಾವು ಈಗ 1 ಲಕ್ಷ ತೆಗೊಂಡ್ರೆ ಅದಕ್ಕೆ 40,000 ಬಡ್ಡಿ, 1,40,000 ಆಗ್ತದೆ ಅಂತ ಹೇಳ್ತಾರೆ. ಅದು ತೆಗೊಂಡಾದ ಮೇಲೆ ಮತ್ತೆ ಅವ್ರದ್ದು ಬೇರೆನೆ. ಹಾಗೆ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ. ಹಾಗೆ ನಾನು 2020ರಲ್ಲಿ ಬಜಾಜಲ್ಲಿ ಲೋನ್ ತಗೊಂಡಿದ್ದೆ, 1 ಲಕ್ಷ ಲೋನು. ಅದರಲ್ಲಿ ಅದು ಯಾಕೆ ನನಗೆ ಲೋನ್ ಸಿಕ್ಕಿತು ಅಂತ ಹೇಳಿದರೆ, ಎಂತಂತ ಹೇಳಿದರೆ ನಾನು ಆ್ಯಕ್ಟಿವಾ ತೆಗೆದಿದ್ದೆ. ಆ್ಯಕ್ಟಿವಾ ತೆಗೆದು ಅದನ್ನು ಲೋನನ್ನು ನೀಟಾಗಿ ಕಟ್ಟಿದ್ದೆ, ಒಂದು ಚಕ್ಕುವನ್ನು ಸಾಕ್ತಿರ್ಲಿಲ್ಲ. ಆದ ನಂತರ ವಾಪಸ್ ಒಂದು ಟಿ ವಿ ತಗೊಂಡೆ ಮನೆಗೆ, ಅದು ಸಹ ಹಾಗೆ, ಅದು ಸಹ ಲೋನು ನೀಟಾಗಿ ಕಟ್ತಾ ಇದ್ದೆ. ಹಾಗೆ ಅವರೇ ನನ್ನ ಹತ್ರ ಕೇಳಿ ಎಂತ ಡೈಲಿ ಕಾಲ್ ಮಾಡಿದೆ, ಕಾಲ್ ಆಗ ಇದು ಕಾಲ್ ಮಾಡಿದ್ರಲ್ಲ, ಹಾಗೆ ಕಾಲ್ ಮಾಡ್ತಾ ಇದ್ರು. ನನಗೆ ಬೇಡ ಅಂತಾನೆ ಹೇಳ್ತಿದ್ದೆ ನಾನು. ದಿನದಿಂದ 10 ಕಾಲ್ ಬರ್ತಿತ್ತು. ನನಗೆ ಪರ್ಸನಲ್ ಲೋನ್ ಏನು ಅಗತ್ಯ ಇಲ್ಲ ಸರ್, ನನಗೆ ಬೇಡ ಅಂತ ಹೇಳಿದ್ದೆ ನಾನು. ಅದೇ ನನಗೆ 4,500 ಬರ್ತಿತ್ತು ನಾನು ಬೆಳ್ಳಾರಿಲಿರುವಾಗ. ಮತ್ತು ನನಗೆ ನಂದು ಸ್ವಂತ ಶಾಪ್ ಇತ್ತಲ್ಲ ಬೆಳ್ಳಾರಲ್ಲಿ, ಹಾಗೆ ಅದರದ್ದು ನೆಟ್ಟರಲ್ಲಿದ್ದದ್ದು ಶಾಪು. ಅಲ್ಲಿ ರೂಮ್ ರೆಂಟ್ ಕೊಡಬೇಕು, 1,000 ಏನು, ಕರೆಂಟ್ ಬಿಲ್ ಮತ್ತು ಇದು ಸೇರಿ 1,000 ಆಗ್ತಿತ್ತು. ಒಟ್ಟು 5,000 ಹೊಂದಿಸಿ, ಮತ್ತು ನನಗೆ ಪೆಟ್ರೋಲ್ ಅದಿದ್ದು ಅಂತೇಳಿ ತಿಂಗಳಿಂದ 2,000 ಖರ್ಚಿರ್ತದೆ. ಮತ್ತು ಅದೇನು ಅಂತ ಬೇಕಿರ್ತದಲ್ಲ, ಒಂದು 4,000 ಖರ್ಚಿರ್ತದೆ. ಅಂತೂ 10,000 ನಾನು ದುಡಿಲೇಬೇಕು ತಿಂಗಳಲ್ಲಿ. ಅಷ್ಟು ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಟೈಮಲ್ಲಿ ಇದು ಇವ್ರದ್ದೊಂದು ಕಾಲು. ಹಾಗೆ ನನಗೆ ಬೇಡ ಇತ್ತು. ಸೊ ನಾನೆಂತ ಮಾಡಿದೆ ಅಂತ ಹೇಳಿದರೆ, ಒಂದು ನಿಮಿಷ ಗೈಸ್, ಇದು ಅದಕ್ಕೆ ನಾನೆಂತ ಮಾಡಿದೆ ಅಂತ ಹೇಳಿದರೆ, ನನಗೆ ಬೇಡ ಇತ್ತು. ಆಗ ನನ್ನದೊಂದು ಒಬ್ಬರು ಬೇಕಾದವರು, ನನ್ನ ಫ್ರೆಂಡ್, ಅವರು ತುಂಬ ಸಮಸ್ಯೆಯಲ್ಲಿದ್ದರು, ದುಡ್ಡಿನ ಸಮಸ್ಯೆಯಲ್ಲಿದ್ದರು, ಯಾರಂತ ಹೇಳೋದಿಲ್ಲ. ಹಾಗೆ ತುಂಬ ದುಡ್ಡಿನ ಸಮಸ್ಯೆಯಲ್ಲಿದ್ದರು. ಸೊ ನಾನು ಅವರಿಗೆ 1 ಲಕ್ಷ ತೆಗೆದು ಕೊಟ್ಟೆ. ನಾನು ಕಟ್ತೇನೆ ಅಂತ ಹೇಳಿದರು, ನಾನು ತೆಗೆದು ಕೊಟ್ಟೆ ಅವರಿಗೆ. ನನಗೆ ಅವ್ರು ಕಟ್ತಾರೆ ಅಂತ ನಂಬಿಕೆ ಇತ್ತು. ಸೊ ಹಾಗೆ ನಾನು ಅವರಿಗೆ 1 ಲಕ್ಷ ತೆಗೆದು ಕೊಟ್ಟೆ. 1 ಲಕ್ಷದಲ್ಲಿ ಅವರು ಮನೆಗೆ ಬಂದು ಕೊಟ್ಟದ್ದು 90,000. 10,000 ಅವರು ಇಟ್ಕೊಳ್ತಾರೆ ಅಂತೆ. ಅದರಲ್ಲಿ 10,000 ಲೆಸ್ 90,000 ಕೊಟ್ಟಿದ್ದಾರೆ. ಆನಂತರ ಇದು ಕೊಟ್ಟು ಹೋದ್ರು. ನನ್ನ ಹತ್ರ ಫೋನಲ್ಲಿ ಹೇಳಿದ್ದಾರೆ 40,000 ಎಕ್ಸ್ಟ್ರಾ ಕಟ್ಟಲಿಕ್ಕೆ, ಹಾಗೆ ಅಂತ, ಅಷ್ಟೇ ನಿಮಗೆ ಬಡ್ಡಿ ಇರೋದು ಅಂತೆಲ್ಲ ಹೇಳಿದರೆ. ಎಕ್ಸ್ಟ್ರಾ ಕಟ್ಟಲಿಕ್ಕಿಲ್ಲ, 1 ಲಕ್ಷ ತೆಗೆದಕ್ಕೆ 40 ಕಟ್ಟಿದರೆ ಆಯಿತು ಅಂತ. ಸರಿ ಅಂತೇಳಿ ಆವಾಗ ತುಂಬ ಕಷ್ಟ ಇತ್ತು ಅವರಿಗೆ, ಒಬ್ಬರಿಗೆ, ನನ್ನ ಫ್ರೆಂಡಿಗೆ. ಅದಕ್ಕೋಸ್ಕರ ನಾನು ಎಮರ್ಜೆನ್ಸಿಯಾಗಿ ನಾನು ತೆಗೆದು ಕೊಟ್ಟೆ. ಸೊ ಅವ್ರು ಸಹ ಡೈಲಿ ತಿಂಗಳು ಕಟ್ತಿದ್ರು, ಚಕ್ಕುಬನ್ಸ್ ಏನಾಗ್ತಿರ್ಲಿಲ್ಲ. ನಾನು ಬಜಾಜಿಗೆ ಲೋನ್ ತೆಗೆದು ಒಂದು 3-4 ತಿಂಗಳೊಳಗಡೆ ಕೊರೋನಾ ಲಾಕ್ಡೌನ್ ಬಂತು. ಹಾಗೆ ಕೊರೋನಾ ಲಾಕ್ಡೌನ್ ಬರುವಾಗ ಎಲ್ಲರಿಗೂ ಲೋನಿದು ಸಮಸ್ಯೆ ಅಲ್ಲ, ಲೋನ್ ಎಲ್ಲ ಕಟ್ಟಲಿಕ್ಕೆ. ಡ್ಯೂಟಿಗೆ ಹೋಗದಿದ್ರೆ ಲೋನಿಗೆ ಕಟ್ಟುದು ಅಲ್ವಾ. ಆಗ ಎಲ್ಲ ಅದೊಂದು ಜಾರಿಗೆ ಬಂತಲ್ಲ, ಇದು ಇಂಥ ಲೋನ್ ಎಲ್ಲ ಇದ್ದದ್ದು 3 ತಿಂಗಳು ಲೋನ್ ಎಲ್ಲ ಕಟ್ಟಲಿಕ್ಕೆ ಇಲ್ಲ ಅಂತ ಅದೊಂದು ಆದೇಶ ಬಂತಲ್ಲ ಇದ್ರದ್ದು ಸರ್ಕಾರದಿಂದಲೇ. ಆಗ ನಂದು 2 ವೀಲರ್ ಸಹ ಲೋನ್ ಇತ್ತು. ಅವಾಗ ಅದು ಸಹ ನಾನು 1 ತಿಂಗಳದೇನೋ ಪೆಂಡಿಂಗ್ ಮಾಡಿದ್ದೆ. ಮತ್ತು ನನ್ನ ಅಕೌಂಟಲ್ಲಿ ಅಮೌಂಟ್ ಇತ್ತು, ಕಟ್ಟಾಗಿತ್ತಾಯ್ತಾ. ಹಾಗೆ ಇದೆಂತಾಯಿತು, ಬಜಾಜ್ದು ಕಟ್ಟಲಿಕ್ಕಿಲ್ಲ ಅಂತೇಳಿ ಫೋನ್ ಬಂದಿತ್ತು. ಹಾಗೆ 2 ತಿಂಗಳು ನಮಗೆ ಕೆಲಸನೇ ಇಲ್ಲದಿಲ್ಲ, ನಾವು ಹೇಗೆ ಕಟ್ಟೋದಲ್ಲ. ಈಗ ಯಾರು ಸಹ ಒಂದು ಲೋನ್ ಕಟ್ಟುವವರು ದುಡ್ಡೇ ಕಟ್ಟಬೇಕಲ್ಲ, ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗದಿದ್ರೆ ಹೇಗೆ, ದುಡಿಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಹೇಗೆ ಕಟ್ಟೋದವರು. ಹಾಗೆ ಇದು ಎಂತ ಮಾಡಿದರು, 2 ತಿಂಗಳೇನೋ ಪೆಂಡಿಂಗ್ ಆಯಿತು. ಮತ್ತೆ ಒಬ್ಬರು ಯಾರೋ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನೀವು 1 ವರ್ಷ ಇದು ಲೋನ್ ಎಂತ
ಬಡ್ಡಿ ಮಾತ್ರ ಕಟ್ಟಿ ನಮಗೆ ನಿಜವಾಗಿ 4,254 ರೂಪಾಯಿಯನ್ನು ಕಟ್ಟಲಿಕ್ಕೆ ಇದ್ದದ್ದು. ಹಾಗೆ 4 ತಿಂಗಳು ಕಳೆದ ಮೇಲೆ 3,150 ರೂಪಾಯಿ ಕಟ್ಟಿ ಅಂತ ಹೇಳಿದ್ರು. ನಾವೇನು ಏನಪ್ಪ ಇದಿಷ್ಟು ಕಮ್ಮಿ ಆದದ್ದು ಅಂತ ನಮಗೆ ಗೊತ್ತಿರಲಿಲ್ಲ. ಆವಾಗ ಇದು ಹಾಗೆ ಅನ್ಕೊಂಡ್ವಿ, ಕಮ್ಮಿ ಆಯ್ತೇನು ಅಂತ, ಇಷ್ಟೇ ಕಟ್ಟಲಿಕ್ಕೆ ಇರ್ಬೋದು ಅಂತ ನಮಗೆ ಗೊತ್ತಿರಲಿಲ್ಲಲ್ಲ. ಹಾಗೆ 1 ವರ್ಷ 3,150 ಕಟ್ಟಿದ್ದು. ಎಷ್ಟು ಚಿಲ್ಲರೆ 3,000, ಹೌದು 3,150 250 ಅಷ್ಟು ಕಟ್ಟಲಿಕ್ಕೆ ಇತ್ತು. 1 ವರ್ಷ ಕಟ್ಟಿದ ಮೇಲೆ ಮತ್ತೆ ವಾಪಸ್ ಫೋನ್ ಬರ್ತದೆ, ನೀವು ಬಡ್ಡಿ ಮಾತ್ರ ಕಟ್ಟಿದ್ದು, ಇನ್ನೂ ಅಸಲು ಈಗ 1 ವರ್ಷ ಕಟ್ಟಿ ಅದ ನಂತರ ವಾಪಸ್ ನಾವು 90,000 ನಮಗೆ ಸಿಕ್ಕಿದ್ದು. 1 ಲಕ್ಷ ತಗೊಂಡದಲ್ಲ, 90,000 ಸಿಕ್ಕಿದ್ದು. ಅದರಲ್ಲಿ ಅವರೇ ಹೇಳ್ತಾರೆ 1 ವರ್ಷ ಕಳೆದು ನೀವು ಇದು ಎಂತಂತ ಹೇಳಿದರೆ 1 ವರ್ಷ ನೀವು ಬಡ್ಡಿ ಮಾತ್ರ ಕಟ್ಟಿದ್ದು, ಇನ್ನು ನೀವು ಅಸಲು ಕಟ್ಟಲಿಕ್ಕೆ ಇನ್ನೂ ಎಷ್ಟು ಉಂಟು ಇನ್ನು ಕಟ್ಟಲಿಕ್ಕೆ ಅಂತೇಳಿ ಒಂದ್ಸರಿ ಲೆಕ್ಕ ಮಾಡಿಸುವಾಗ ಇನ್ನೂ ಸಹ 80,000 ಉಂಟು ಅಂತ, 85,000 ಉಂಟು ಅಂತ. ಹಾಗಿದ್ರೆ 1 ವರ್ಷದಲ್ಲಿ 5,000 ಕಟ್ಟಿದ್ದ. 1 ವರ್ಷ ಇಡೀ ಕಟ್ಟಿದ್ದೇವೆ. ಒಂದು 4 ತಿಂಗಳು 4,000 ಕಟ್ಟಿದ್ದು, ಮತ್ತೊಂದು 8 ತಿಂಗಳು 3,000 ಚಿಲ್ಲರದಾಗೆ ಕಟ್ಟಿದ್ದು. ಹಾಗೆ ಆಯ್ತಾಯ್ತಾ, ಶಾಕ್ ಆಯ್ತು ಮಾರೆ. ಮತ್ತು ಸ್ವಲ್ಪ ಕಟ್ಟಿದ್ವಿ, 2022ರವರೆಗೆ ಕಟ್ಟಿದ್ವಿ. 2020 ಕಂಡದ್ದು, 2022ಕ್ಕೆ ಕೇಳಿದ್ವಿ, ಕಾಲ್ ಮಾಡಿದ್ವಿ, ಇನ್ನೂ ಎಷ್ಟುಂಟು ಕಟ್ಟಲಿಕ್ಕೆ, ಇನ್ನೂ ಸಹ 70 ಉಂಟು ಅಂತ. ಹಾಗೇ ಮಂಗೆ ಮಾಡಿದ್ದು 5 ವರ್ಷ ಗೈಸ್. 5 ವರ್ಷ ಬಜಾಜಿದ್ದು ದುಡ್ಡು ಒಂದು 5 ಲಕ್ಷ ಹೋಗಿರ್ಬೋದು. ಪಾಪ ನಾನು ಯಾರಿಗೆ ತೆಗೆದುಕೊಟ್ಟೆ, ಅವರು ಸರಿ ಕಟ್ಟಿದ್ದಾರೆ, ಒಂದು 5 ಲಕ್ಷದವರೆಗೆ ಅದರಲ್ಲಿ ಹೋಗ್ತಿತ್ತು. ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳಿ ನನ್ನ ಅಮ್ಮನ ಅಕೌಂಟಿಂದ ಅಮೌಂಟು ಕಟ್ಟಾಗ್ತಿದ್ದಾರೆ ಆಯಿತಾ. ಎಷ್ಟು 250 ಅಮ್ಮನ ಅಕೌಂಟಿಗೆ ಒಂದು ದುಡ್ಡು ಯಾವುದ್ರದ್ದು ಬರಲಿಕ್ಕೆ ಗೊತ್ತಿಲ್ಲ. ಈಗ ಇದು ಯಾವುದ್ರದ್ದು, ಈಗ ಮೋದಿದು ಎಲ್ಲ 2,000 ಬರ್ತಿತ್ತಲ್ಲ, ಅದು ಯಾವುದು ಬರಲಿಕ್ಕೆ ಗೊತ್ತಿಲ್ಲ. ಬಂದರೆ ಎಲ್ಲ ಕಟ್ಟೆ. ಇದು ಎಷ್ಟು ಅಮೌಂಟು ಗೊತ್ತುಂಟು, ಅಮ್ಮನ ಅಕೌಂಟಿಂದಲೇ ಖಾಲಿ ಚೆಕ್ ಬೌನ್ಸ್ ಹಾಗೆ ಅಂತೇಳಿ ಹೇಳಿ ಒಂದು 25-30,000 ಕಟ್ಟಾಗಿರ್ಬೋದು. ಅದು ಬೇರೆ, ಇವರು ಕಟ್ಟಿ ಒಂದು 5 ಲಕ್ಷ ಕಟ್ಟಿದ್ದಾರೆ. ಎಷ್ಟು ದುಡ್ಡು ಗೊತ್ತುಂಟ ಯಪ್ಪ. ಅದರಲ್ಲಿ ನನಗೆ ಅಮ್ಮ ಎಷ್ಟು ಬೈಗಳು ಗೊತ್ತುಂಟ ಅಮ್ಮನಿಂದ. ಈಗ ಅಮ್ಮ ಆ ಅಕೌಂಟನ್ನೇ ಕ್ಲೋಸ್ ಮಾಡಿದ್ದಾರೆ. ಈಗ ಅದು ಮೊನ್ನೆ ಈಗ 2 ತಿಂಗಳಾದಷ್ಟೇ ಇದು ಎಂತ ಬಜಾಜ್ ಇದು ಲೋನು ಕ್ಲಿಯರ್ ಆಗಿ 5 ವರ್ಷ ಕಟ್ಟಿದ್ದೇವೆ. ಮತ್ತು ಅಮ್ಮ ಆ ಅಕೌಂಟನ್ನೇ ಕ್ಲೋಸ್ ಮಾಡಿಟ್ಟಿದ್ದಾರೆ. ಯಾಕಂದರೆ ಅವರು ಓಪನ್ ಆಗಿದ್ದರೆ ಅದಕ್ಕೆ ಅಮೌಂಟ್ ಬಂದರೆ ಎಲ್ಲದನ್ನು ಕಟ್ ಮಾಡ್ತಾನೆ ಇರೋದು. ಯಪ್ಪ, ನನಗೆ ನನ್ನ ತಂಗಿಯಂದಿರು ಅಕ್ಕಂದಿರು ಎಂತೆಲ್ಲ ಬೈದಿದ್ದಾರೆ, ಎಷ್ಟು ಬೈದಿದ್ದಾರೆ ಗೊತ್ತುಂಟು. ಎಲ್ಲರಿಗೂ ಬೇಜಾರಾಗ್ಬೋದಲ್ವಾ. ಮತ್ತು ಅವರು ಎಂತ ಲೋನ್ ವಾಪಸ್ ರಿನ್ಯೂವಲ್ ಮಾಡಿದ್ದಾರೆ ಅಂತ ಹೇಳಿದ್ರಂತೆ ಸುಳ್ಳಿನಲ್ಲಿ ಆಫೀಸಲ್ಲಿ. ನಾವು ರಿನ್ಯೂವಲ್ ಮಾಡಬೇಕಾದ್ರೆ ನಾನೇ ಹೋಗ್ಬೇಕಲ್ಲ, ನಾನೇ ತಗೊಂಡದಲ್ಲ, ನಾನೇ ಹೋಗ್ಬೇಕಲ್ಲ, ನನಗೆ ಗೊತ್ತಿಲ್ಲದ ಹೇಗೆ ರಿನ್ಯೂವಲ್ ಮಾಡೋದು. ಹಾಗೆ ಅದರದ್ದು ದೇವರನ್ನೇ ನಾನು ಅದಕ್ಕೆ ಬಜಾಜ್ ಅಂತ ಹೇಳಿದರೆ ಸಾಕು, ಕನಸಲ್ಲೂ ಕೂಡ ನಾನು ಎದ್ದು ಕೂತ್ಕೊಳ್ತೇನೆ. ನನ್ನ ಅಷ್ಟು ಸಫರ್ ಮಾಡಿದೆ. ಇವಾಗ ನನ್ನ ಫ್ರೆಂಡ್ ಒಬ್ಬರು ತಗೊಂಡಿದ್ದಾರಂತೆ, ಅವರು 40,000 50,000 ತಗೊಂಡದ್ದು. ಅವಳಿಗೆ ನಾನು ತಗೊಂಡು ಇಷ್ಟು ಸಫರ್ ಆದದ್ದು ವಿಷಯ ಗೊತ್ತಿಲ್ಲ. ಇಲ್ಲಾಂದರೆ ನಾನು ಅವಳಿಗೆ ಎಷ್ಟು ಬೈದಿದ್ದೇನೆ ಗೊತ್ತುಂಟು. ಯಾಕೆ ನೀನು ತಗೊಂಡೆ, ನನ್ನ ಜೊತೆ ಒಂದು ಮಾತು ಕೇಳ್ಬೋದಿತ್ತಲ್ಲ ನಿಮಗೆ ಅಂತ. ಹೀಗೆ ಅವಳಿಗೆ ಸಹ ಹಾಗೆ ಆಗಿದೆ. ಈಗ 4-5 ತಿಂಗಳಿಂದ ಕಟ್ತಿದ್ದಾಳೆ, ತಗೊಂಡದ್ದು 50,000, ಇನ್ನೂ ಸಹ 40,000 ಉಂಟು ಅಂತ ಹೇಳ್ತಿದ್ದಾರೆ ಅಂತೆ. 40-45,000 ಉಂಟು ಅಂತ. ನಾನು ಹೇಳಿದೆ, ನಿಮಗೆ ಹುಚ್ಚು ಮಾರೈತಿ, ತಗೊಳ್ಬೇಡ, ನಾನೇ ಸಫರ್ ಆಗಿದ್ದೆ, ಹೀಗೆ ಆಗಿದೆ. ಅವಳಿಗೆ ಅವತ್ತು ನಾನು ನನ್ನ ಸ್ಟೋರಿ ಎಲ್ಲ ಹೇಳಿದ್ದೇನೆ, ಹೀಗೆ ಆಗಿದೆ ನನಗೆ, ನಾನು ತುಂಬ ಸಫರ್ ಆಗಿದ್ದೇನೆ ಅದರಿಂದ ಅಂತ. ಪಾಪದವರೆಲ್ಲ ಏನು ಮಾಡಬೇಕು ಅಲ್ವಾ. ಇಡೀ ನಮ್ಮ ಎಂತಂತ ಹೇಳಿದರೆ ನಮ್ಮ ಜಾಗ ಅದೆಲ್ಲ ಮಾರಬೇಕಾಗ್ಬೋದು, ಅಷ್ಟು ಪ್ರಾಬ್ಲಮ್ ಆಗ್ತದೆ. ಹಾಗೆ ದಯವಿಟ್ಟು ಯಾರು ಸಹ ಬಜಾಜಿದೊಂದು ಇದು ಮಾಡಬೇಕು. ನಾನು ಯಾಕೆ ಈ ಬಜಾಜಿದ ವಿಷಯ ಹೇಳೋದು ಅಂತ ಹೇಳಿದರೆ, ಪಾಪದವರಿಗೆಲ್ಲ ಗೊತ್ತಿರೋದಿಲ್ಲ, ಗೊತ್ತಾಯ್ತಾ. ನನಗೇನೆ ಗೊತ್ತಿರಲಿಲ್ಲ ಬಜಾಜಿದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ. ನಾನು 40,000
ಕಟ್ಟಲಿಕ್ಕೆ ಅಲ್ವಾ, ನನಗೆ ಬೇಕು ಅಂತ ಹೇಳಿ ನಾನು ತಗೊಳ್ತಿರ್ಲಿಲ್ಲ. ಅರ್ಜೆಂಟ್ ಇತ್ತಲ್ಲ ಅಂತ ಹೇಳಿಕೊಂಡು ನಾನು ತೆಗೆದು ಕೊಟ್ಟು. ಸೊ ಇಷ್ಟು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಜೀವನ ತಿಂದು ಅರ್ಧ ಬಿಟ್ಟಿದೆ. ಎಷ್ಟು ಕಿರಿಕಿರಿ, ಎಷ್ಟೆಷ್ಟು ಅಪ್ಪ. ನಾನಿದು ನೋವಿಂದ ಹೇಳ್ತಾ ಇರೋದು, ಯಾರು ಸಹ ಇಷ್ಟೇ ಪ್ರಾಬ್ಲಮ್ ಇರಲಿ ಬೇಕಾದರೆ ಸಂಘದಿಂದವಾ ಯಾವುದರಿಂದ ಬೇಕಾದರೂ ತಗೊಳ್ಳಿ, ಆದರೆ ಇದು ಬಜಾಜಿನ ಒಂದು ಲೋನ್ ತಗೊಳ್ಬೇಡಿ. ನನಗೆ ನಾನು ಈ ವಿಷಯ ಯಾಕೆ ಹೇಳೋದಂತ ಹೇಳಿದ್ರೆ, ಒಂದು ನಿಮಿಷ ಆಯ್ತಾ, ಈ ವಿಷಯ ನಾನು ಯಾಕೆ ಹೇಳೋದು ಗೊತ್ತುಂಟಾ, ನಿನ್ನೆ ನಾನು ಅದೇ ಮಿಷನಿದು ಅದು ರೇಟ್ ಎಲ್ಲ ಕೇಳಲಿಕ್ಕೆ ಹೋಗಿದ್ದೆ. ಹಾಗೆ ಇದು ಅವ್ರು ಹೇಳಿದರು, ನಿಮಗೆ ಇದು ಲೋನಲ್ಲಿ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಬಜಾಜಿಂದ ನೀವು ಮಾತಾಡಿ ನೀವು ಏನು ಮಾಡಬೇಕು ಅಂತ, ಬಜಾಜಿದು ಮಾತ್ರ ಆಗೋದಂತೆ. ನಾನು ಯಾರ ಹತ್ರ ಹೇಳಿದ್ರೆ ಬಜಾಜಿದು ಅದಮ್ಮ ನನಗೆ ಬಜಾಜಿದು ಬೇಡ ಅಂತ ಹೇಳಿದೆ. ಅದಕ್ಕಿಂತ ನಾವು ದುಡ್ಡು ಒಂದು 23,500, ಒಂದು ನಾನು ತಗೊಳ್ಳುವಾಗ ಒಂದು 25,000 ಆಗ್ಬೋದು. ಒಂದು 3 ಮಂತ್ ಎಲ್ಲ ದುಡ್ಡು ಅಮೌಂಟು ನಾವೇ ಕೂಡಿಟ್ಟರೆ ಒಟ್ಟಿಗೆ ತಗೊಳ್ಬೋದಲ್ಲ, ಹೋಗಿ ಕ್ಯಾಶಲ್ಲಿ ತಗೊಳ್ಬೋದಲ್ಲ, ಯಾಕೆ ಅಂತದಂತ. ನನಗೆ ಮಾತ್ರ ಆ ಮಿಷನ್ ಬೇಕೇ ಬೇಕು. ಬೇಕಾದ್ರೆ ಫೋಟೋ ಇಲ್ಲಿ ಆಗ್ತದೆ. ನಿನ್ನೆ ಹೋಗಿ ಅಲ್ಲೊಂದು ಫೋಟೋ ತೆಗೆದೇನೆ, ಅವ್ರ ಹತ್ರ ಕೇಳಿ ತೆಗ್ತದೆ ಆಯಿತಾ. ನಂಗೆ ತುಂಬ ಇಷ್ಟ ಆಯಿತು. ಆದರೆ ಇದಕ್ಕಿಂತ ಸಹ ಈಗ ನನಗೆ ಅದರಲ್ಲಿ ಜಾಕಲ್ಲಿ ಸ್ವಿಚ್ ಮಾಡಿ ಇದರಲ್ಲಿ ಎತ್ತಿನ ಗಾಡಿಯಲ್ಲಿ ಹೋದಾಗೆ ಆಗ್ತದೆ. ತುಂಬ ಇದು ಹೈ ಸ್ಪೀಡ್ ಮಿಷನ್ನೇ, ಹಾಗೆ ಅದಕ್ಕಿಂತ ಸ್ಪೀಡ್ ಅದು ಇದೆ ಅಲ್ವಾ, ಹಾಗೆ ನನಗೆ ಅದೇ ಬೇಕು ಅಂತ ಆಗ್ತದೆ. ಮತ್ತು ನನಗೆ ಎಂತಾದರೂ ಬೇಕು ಅಂತ ಹೇಳಿದರೆ ನಾನು ಮೊದಲಿಂದ ಸಹ ಹಾಗೆ, ಬೇರೆಯವರಿಗೆ ಪ್ರೆಷರ್ ಹಾಕೋದಿಲ್ಲ, ನಾನೇ ತಗೊಳ್ತೇನೆ, ನಾನೇ ತಗೊಳ್ಳೋದು ಮಾತ್ರ. ನನಗೆ ಮೊದಲು ನನಗೆ ಸ್ಟಾರ್ಟಿಂಗಲ್ಲಿ ನನಗೆ ಸ್ಕೂಟಿ ಆ್ಯಕ್ಟಿವ್ ಇದೆಯಲ್ಲ ತುಂಬ ನನ್ನದೊಂದು ಡ್ರೀಮ್ ಅದು. ಎಷ್ಟು ಅಂತ ಹೇಳಿದರೆ ಅಷ್ಟು ಡ್ರೀಮ್ ನನಗೆ. ಈ ಚೆಲುವಿನ ಚಿತ್ರದಲ್ಲಿ ಅಮೂಲ್ಯ ಬಿಡ್ತಿಲ್ಲಲ್ಲ, ನನ್ನ ಅದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಮೂವಿ ನೋಡಿದ್ದೆ ಆಯಿತಾ. ಆಗ ನನಗೆ ಸಹ ಸ್ಕೂಟಿ ಬೇಕು ಹಾಗೆ ಆಸೆ ಆಯಿತಾ, ತುಂಬ ಆಸೆ ಆಗ್ತಿತ್ತು. ಇದ್ದ ಸ್ಕೀಮಿಗೆಲ್ಲ ಸೇರ್ತಿದ್ದೆ ನಾನು. 10 ರೂಪಾಯಿ 20 ರೂಪಾಯಿಯಲ್ಲಿ ಇರುವುದಲ್ಲ, ಎಲ್ಲಿಯಾದರೂ ನಮಗೆ ಸಿಕ್ಕಿದ್ದೆ ಅಂತ ಹೇಳಿ ಹಾಗೆಲ್ಲ. ನಾನು ಎಷ್ಟು 7th ಸಂಡೇ ಡ್ಯೂಟಿಗೆ ಹೋಗ್ತಿದ್ದೆ, ನಾನು ಕೆಲಸಕ್ಕೆಲ್ಲ ಹೋಗ್ತಿದ್ದೆ, ಅಲ್ಲಿ ಅಮ್ಮನ ಜೊತೆ ಎಲ್ಲ ಹೋಗ್ತಿದ್ದೆ. ಸೊ ಹಾಗೆ ನಾನು 10 ರೂಪಾಯಿ ಎಲ್ಲ ಕೊಡ್ತಿದ್ದೆ ಆಯಿತಾ, ಸಂಜೆವರೆಗೆ ಆದರೆ 20 ರೂಪಾಯಿ. ಹಾಗೆ ಅದರಲ್ಲೆಲ್ಲ ನಾನು ಸೇರ್ತಿದ್ದೆ ಆಯಿತಾ, ಎಲ್ಲ ಸ್ಕೀಮಿಗೆ. ಯಾವುದರಲ್ಲಿ ಸ್ಕೂಟಿ ಉಂಟು ಅದಕ್ಕೆಲ್ಲ ಸ್ಕೀಮಿಗೆ ಸೇರೋದು, ಯಾವುದಾದ್ರೂ ಸಿಗ್ತದಲ್ಲ ಅಂತ. ಮತ್ತು ನಮ್ಮ ಆಚೆ ಗಾಡಿಯೆಲ್ಲ ಇಲ್ಲ, ವೆಹಿಕಲೆಲ್ಲ ತುಂಬ ಕಮ್ಮಿ ಇದೆ. ಸೊ ಬಸ್ 1-2 ಅದು ಟೈಮಿಂಗ್ಸ್ ಇದೆ, ಮತ್ತು ಅದು ಇಲ್ಲದಿದ್ದರೆ ಎಂತ ಇಲ್ಲ ಹಾಗೆ. ಮತ್ತು ಸಣ್ಣ ಮಕ್ಕಳೆಲ್ಲ ಬಿಟ್ಕೊಂಡು ಹೋಗ್ತಿರುವಾಗ ಹಾಗೆಲ್ಲ ಬೇಸರ ಆಗ್ತಿತ್ತು. ಮತ್ತು ನನಗೆ ಬಸ್ಸೇ ಸಿಗ್ತಿರಲಿಲ್ಲ. ನಾನು ಬೆಳ್ಳಾರಿಯಿಂದ ನಡ್ಕೊಂಡು ಬರ್ತಿದ್ದೆ ಮನೆಗೆ. ಎಷ್ಟು ದೂರ ಇದೆ ಗೊತ್ತುಂಟಾ, ಅಡ್ಡದಾರಿಯಿಂದಾಗಿ ನಡ್ಕೊಂಡು ಬಂದು. ಹಾಗೆ ಕಟ್ಟಿಂಗ್ ಕ್ಲಾಸ್ ಕಲಿತಾಗ ದಿವಸ ಹಾಗೆ 6 ತಿಂಗಳು ಹೋಗಿದ್ದೇನೆ. 6 ತಿಂಗಳಲ್ಲಿ 1-2 ದಿನ ಬಸ್ಸಲ್ಲಿ ಹೋಗಿದ್ದೇನೆ ಅಷ್ಟೇ, ಮತ್ತೆ ನಡ್ಕೊಂಡೇ ಹೋಗ್ತಿದ್ದದ್ದು. ಅಷ್ಟು ತುಂಬ ಕಷ್ಟ ಆಯ್ತಾಯ್ತಾ. ಹಾಗೆ ನಾನೆಂತ ಮಾಡಿದೆ, ಇದು ಸ್ಕೂಟಿ ತುಂಬ ಆಸೆ ಆಗ್ತಿತ್ತು. ಒಂದು ದಿನ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ನೋಡ್ತಾ ಇದ್ದೆ. ಅಮ್ಮನ ಹತ್ರ ನಾನು ಸ್ಕೂಟಿ ತೆಗಿತೇನೆ ಅಂತ ಫಸ್ಟಿಗೆ ಹೇಳ್ತಾ ಇದ್ದೆ. ಅದರಲ್ಲಿ ನನಗೆ ಇದು ತುಂಬ ನನ್ನ ಅತ್ತೆ ಎಲ್ಲ ಕಿರಿಕಿರಿ ಎಲ್ಲ ಮಾಡಿದ್ದಾರೆ. ಅಮ್ಮನಿಗೆ ಅಂತ ಹೇಳ್ತಿದ್ದೆ ಆಯಿತಾ, ಇದು ಸ್ಕೂಟಿ ತೆಗೆದ್ರೆ ಮತ್ತೆ ರೇಷನ್ ಎಲ್ಲ ಸಿಗೋದಿಲ್ಲ, ಸೀಮೆಣ್ಣೆ ಅದು ಇದೆಲ್ಲ ಎಂತ ಸಿಗೋದಿಲ್ಲ, ಎಲ್ಲ ಕ್ಯಾನ್ಸಲ್ ಆಗ್ತದೆ ಹಾಗೆ ಅಂತ. ಅಮ್ಮ ಹಾಗೆ ನಂಬಿದ್ರೆ ಆಯಿತಾ. ಹೌದು ಹಾಗಾದರೆ ಬೇಡ ಅಂತ ಹೇಳ್ತಿದ್ರು. ಅಣ್ಣನ ಹತ್ರ ಒಂದು ಬೈಕ್ ಇತ್ತು ಆಲ್ರೆಡಿ, ನನ್ನ ಹತ್ರ ಸಿಕ್ಕರೆ ಮತ್ತೆ ಎಲ್ಲಿಯಾದರೂ ಕ್ಯಾನ್ಸಲ್ ಆದರೆ ಅಂತ. ಹಾಗೆ ಬೇಡ ಎಂಟಕ್ಕೆ ಸ್ಕೂಟಿ ಎಲ್ಲ ಹಾಗೆ ಅಂತ ಹೇಳ್ತಿದ್ರು. ಯಾರ್ದು ಸಪೋರ್ಟ್ ಇರಲಿಲ್ಲ ಆಯಿತಾ. ಆವಾಗ ನಾನೆಂತ ಮಾಡಿದೆ, ಆವಾಗ ಉಂಟಲ್ಲ, ನಾನು ದುಡ್ಡು ಒಂದಿಸಿ ಇಟ್ಟಿದ್ದೆ. ಒಂದಿಕ್ಕಲ್ಲಿ ಇದು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಉಂಟು ಅಂತ ಹೇಳಿದರು. ಅದು ಸಹ ಉಂಟಲ್ಲ, ನಾನು ಅದರಲ್ಲಿ ಸಹ ಮೋಸ ಹೋದಾಯ್ತಾ. ಇದು ಡ್ಯೂರೋ ಉಂಟಲ್ಲ, ಡ್ಯೂರೋ ಇದು ಸ್ಕೂಟಿ ಸಿಕ್ಕಿದ್ದು ನನಗೆ ಸ್ಕೂಟಿಯ ಬಗ್ಗೆ ಎಲ್ಲ ಇಂಥ ಅದರ ಬಗ್ಗೆ ನಾಲೆಜ್ ಎಲ್ಲ ಅಷ್ಟೊಂದಿಲ್ಲ. ಮನೆಯಲ್ಲಿ ಈಗ ನಾನು ಯಾರ ಹತ್ರ ಆದರೆ ಹೇಳಿದರೆ ನಾನು ಸ್ಕೂಟಿ ತೆಗಿತೇನೆ, ಅಣ್ಣನ ಹತ್ರ ಎಲ್ಲ ಹೇಳಿದರೆ ಬೇಡ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಲಿಲ್ಲ ಆಯಿತಾ. ನಾನು ಮತ್ತು ನನ್ನ ತಮ್ಮ ಹೋದ್ವಿ. ನಂಗೆ ಇದು ನಮ್ಮ ಮೇಲೆ ಮನೆಯವರ ರಿಲೇಷನ್ ಇದು ಒಂದು ಸ್ಕೂಟಿ ಕೊಡೋದಿತ್ತು ಆಯಿತಾ. ಅದಕ್ಕೆ 19,000 ಅಂತ ಹೇಳಿದ್ರಂತೆ. ನಾನು 15,000 ಕೂಡಿಟ್ಟಿದ್ದೆ.
ಸೊ 2,000 ಬಾಕಿ ಇದೆ. ಎಂತ ಮಾಡೋದು? ನಾನು ಯಾವುದಾದ್ರೂ ನನಗೆ ಬೇಕು ಅಂತ ಹೇಳಿದರೆ ನಾನು ಏನು ಮಾಡಿ ಆದರೂ ನಾನು ತಗೊಳ್ತೇನೆ ಆಯಿತಾ. ಹಾಗೆ ದುಡ್ಡು ಹೊಂದಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕನಸು ಯಾವ ಸ್ಟಾರ್ಟ್ ಆಯಿತು ಅಲ್ಲಿಂದ 17,000 ಆಯಿತು. ಆನಂತರ ಇನ್ನು 2,000 ಆಗಬೇಕಲ್ವಾ. ನನಗೆ ಸ್ಯಾಟರ್ಡೇನೇನೋ ನನ್ನ ಹತ್ರ 17,000 ಇತ್ತು. ನೆಕ್ಸ್ಟ್ ಸಂಡೇ ನನಗೆ ರಜೆ ಬೇರೆ, ಹಾಗೆ ಹೋಗಿ ತರುವುದೇ ಅಂತೇಳಿ ಕನಸು. ನೈಟ್ ಎಲ್ಲ ನನಗೆ ನಿದ್ದೆನೇ ಇಲ್ಲ ಗೈಸ್. ಎಂತ ಯಪ್ಪ, ಒಂದು ಸ್ವಲ್ಪ ಇದ್ದೇ ಇಲ್ಲ. ಇದು ನಾಳೆಂದು ಸ್ಕೂಟಿ ಬಂದರೆ ನಾನು ಹೀಗೆ ಬಿಟ್ಟುಕೊಂಡು ಹೋಗೋದು ಹಾಗೆ ಅಂತೆಲ್ಲ ಕನಸಾಯ್ತಾ. ಹಾಗೆ ಎಂತ ಮಾಡಿದೆ ಸೀದಾ ಇದು ತಮ್ಮನ ಹತ್ರ ಹೇಳಿದೆ. ನನ್ನ ತಮ್ಮ ಸಣ್ಣವಾಯ್ತಾಗ, ಅವನು ತುಂಬ ಸಣ್ಣವ, ಅವನಿಗೆ ಸ್ಕೂಟಿ ಬಿಡಲಿಕ್ಕೆ ಗೊತ್ತಿತ್ತು. ಇಬ್ಬರು ಹೋದ್ವಿ ಆಯಿತಾ. ಹೋಗಿ ಇದು 17,000 ಇದ್ದದಲ್ಲ, ಅಮ್ಮನ ಹತ್ರ ಹೇಳಿದೆ ಇದನ್ನು ಪಾರ್ಟ್ 2 ಮಾಡಬೇಕಷ್ಟೇ ಮಾರೆ. ಸ್ಕೂಟಿದ ವಿಷಯ ಪಾರ್ಟ್ 2 ಮಾಡಲ. ಇದೇ 17 ನಿಮಿಷ ಆಗಿದೆ. ಸೊ ಓಕೆ, ಸ್ಕೂಟಿದು ನಾನು ಪಾರ್ಟ್ 2 ಲಾಗ್ ಅಪ್ಲೋಡ್ ಮಾಡ್ತೀನಿ.